ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಉಪ್ಪಿಟ್ಟು ಕನೆಕ್ಷನ್ ಟು ಯು ಐ ವರ್ಲ್ಡ್ ಒಳಗಡೆ ಹೆಂಗ್ ಕನೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ವಿಡಿಯೋ. ಸೊ ಇದು ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಚಿಕ್ಕದಾಗಿ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಉಪ್ಪಿಟ್ಟು ಯಾವತ್ತೂ ನಡೆದೇ ಇಲ್ಲ. ಅದು ಏನಕ್ಕೆ ನಡೆದಿಲ್ಲ ಅಂದ್ರೆ ಅದು ಸಿಂಪಲ್. ಉಪೇಂದ್ರ ಅನ್ನೋ ಪಿಕ್ಚರ್ನ ಫಸ್ಟ್ ಟೈಮ್ ರಿಲೀಸ್ ಆಗಿರುತ್ತೆ ನೋಡು, ಅವಾಗ ನೋಡ್ಕೊ ಬರ್ತಾರೆ ನೋಡು. ಅದರಲ್ಲಿ 3 ಜನ ಇರ್ತಾರೆ. ಒಬ್ಬ ಹೇಳ್ತಾನೆ ಈ ಪಿಕ್ಚರ್ ಚೆನ್ನಾಗಿತ್ತು, ಉಪೇಂದ್ರ ತರ ಪಿಕ್ಚರ್ ಇನ್ನೊಬ್ರು ಮಾಡೋಕ್ಕಾಗಲ್ಲ ಅಂತ. ಇನ್ನೊಬ್ಬ ಹೇಳ್ತಾನೆ ಈ ಪಿಕ್ಚರ್ ನೋಡ್ದೆ ಇನ್ನೊಂದು ಯಾವ್ದು ಬೇರೆ ಪಿಕ್ಚರ್ ಇಲ್ಲ ಅಂತ. 3ನೇ ಹೇಳ್ತಾನೆ ಮಗ ಉಪೇಂದ್ರನೇ ಹಿಂಗಿತ್ತು, ಉಪ್ಪಿಟ್ಟು ಬಂದ್ರೆ ಹೆಂಗಿರುತ್ತೆ ಅಂತ ತಲೆಯಲ್ಲಿ ಯೋಚನೆ ಮಾಡ್ತಾನೆ, ಈ ಬಂದ್ರೆ ಹೆಂಗಿರುತ್ತೆ ಅಂತ. ಅದೇ ಉಪ್ಪಿಟ್ಟು. ಅವಾಗ ಅವನ ತಲೆಯಲ್ಗಡೆನೆ ಕ್ರಿಯೇಟ್ ಆಗೋದೇ ಉಪ್ಪಿಟ್ಟು. ಅಗೇನ್ ಕನ್ಫರ್ಮಿಂಗ್ ದಟ್ ಈ ಪಿಕ್ಚರ್ ಯಾವತ್ತೂ ನಡೆದೇ ಇಲ್ಲ. ಸೊ ಉಪ್ಪಿಟ್ಟು ಅನ್ನೋದು ಯಾವತ್ತೂ ನಡೆದೇ ಇಲ್ಲ. ಬಟ್ ಅದು ಯಾರ ಪ್ರಕಾರ? ಡೈರೆಕ್ಟರ್ ಉಪೇಂದ್ರ ಅವ್ರ ಪ್ರಕಾರ ಇದು ನಡೆದಿಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ಪ್ರಕಾರ ನಡೆದೈತೆ. ಬಿಕಾಸ್ ರಿಯಲ್ ಸ್ಟಾರ್ ಉಪೇಂದ್ರ ಏನು ಸ್ಕ್ರಿಪ್ಟ್ ಬರೆದಿದ್ದು, ರಿಯಲ್ ಸ್ಟಾರ್ ಉಪೇಂದ್ರ ಏನಂತ ಬರೆದಿದ್ದು ದಟ್ ಯಾವನೋ ಒಬ್ಬ ಉಪೇಂದ್ರ ಪಿಕ್ಚರ್ನ ನೋಡ್ಕೊಂಡು ಬರ್ತಾನೆ, ಅವನ ತಲೆ ಒಳಗಡೆ ನಡೆಯೋದೇ ಉಪ್ಪಿಟ್ಟು ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಬರೆದುಬಿಟ್ಟು ನಮಗೆ ಅಂದರೆ ನಾವಿದೀವಿ ನೋಡಿ ರಿಯಲ್ ಆಗಿ ಅವ್ರುಗಳಿಗೆ ತೋರಿಸಿರೋದು ಸರಿನಾ ಉಪ್ಪಿಟ್ಟು ಅನ್ನೋದು. ಬಟ್ ಡೈರೆಕ್ಟರ್ ಉಪೇಂದ್ರ ಪ್ರಕಾರ ಅದೊಂದು ಥಿಯರಿ ಅಷ್ಟೇ. ಅವ್ನಿನ್ನೂ ಬರ್ದೂ ಇಲ್ಲ, ಬರೀ ಅದೊಂದು ಥಿಯರಿ. ಅಕಸ್ಮಾತ್ ಆದರೆ ಏನಾಗುತ್ತೆ ಅಂತ ಒಂದು ಥಿಯರಿ ಬರ್ಕೊಂಡಿರೋದು. ಅದನ್ನ ಎಕ್ಸಾಂಪಲ್ ಆಗಿ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಯು ಐ ಏನಪ್ಪ ಮೂವಿದು ಪೋಸ್ಟರ್ ಪಕ್ಕದಲ್ಲೇ ದೊಡ್ಡದಾಗಿ ಕಾಲೇಜ್ ಹಾಕಿರ್ತಾರೆ. ಅದ್ರಲ್ಲಿ ಗೊತ್ತಾಗುತ್ತೆ ದಟ್ ಉಪ್ಪಿಟ್ಟು ಫೋಟೋ ಇಲ್ವೇ ಇಲ್ಲ. ಅದ್ರ ಬದಲು ಉಪ್ಪಿಟ್ಟು ಅಂತ ಬರ್ದಿರುತ್ತೆ, 4 ಲೈನ್ ಬರ್ದಿರ್ತಾರೆ. ಸೊ ಇಟ್ ಈಸ್ ರೆಪ್ರೆಸೆಂಟೇಟಿಂಗ್ ಏನು, ಇಟ್ಸ್ ಎ ಥಿಯರಿ, ನೆವರ್ ಹ್ಯಾಪೆಂಡ್, ಆಗಲಿಲ್ಲ, ನಿಜ ಜೀವನದಲ್ಲಿ ಇಲ್ಲ. ಬಟ್ ಅದೊಂದು ಜಸ್ಟ್ ಅಂದರೆ ಥಿಯರಿ, ಆಗಬಹುದು ಇರಬಹುದು ಅನ್ನೋ ಒಂದು ಹೂವೆ ಅಷ್ಟೇ. ಸೊ ನಿಮ್ಗೆ ಇಲ್ಲೊಂದು ಐಡಿಯಾ ಸಿಕ್ಕಿರುತ್ತೆ ಉಪ್ಪಿಟ್ಟು ಅಂದ್ರೆ ಏನು, ಯಾಕಾಯ್ತು ಅಂತ ಒಂದು ಸಿಂಪಲ್ ಐಡಿಯಾ ಸಿಕ್ಕಿರುತ್ತೆ. ಉಪ್ಪಿಟ್ಟು ಅಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ, ಸಿಂಪಲ್ ಕ್ಯಾರೆಕ್ಟ್ರು. ಅದು ಬಂದ್ಬಿಟ್ಟು ನೀನು ಅನ್ನೋ ಕ್ಯಾರೆಕ್ಟ್ರು. ನಾನು ಬರೀ ಉಪೇಂದ್ರದಲ್ಲಿ ಮಾತ್ರ ಇರ್ತಾನೆ, ನೀನು ಇರ್ತಾನೆ ಪಾರ್ಟ್ 2 ಅಲ್ಲಿ. ಪಾರ್ಟ್ 2 ಅಂತ ಅಲ್ಲ ಅದು, ಬಟ್ ಅದೊಂದು ಇಮ್ಯಾಜಿನೇಷನ್ ಅಲ್ವಾ. ಸೊ ಅದರೊಳಗಡೆ ನೀನು ಅನ್ನೋ ಕ್ಯಾರೆಕ್ಟರ್ ಇರ್ತಾನೆ. ಆ ನೀನು ಅನ್ನೋ ಕ್ಯಾರೆಕ್ಟ್ರು ಒಂದು ಪರ್ಟಿಕ್ಯುಲರ್ ಸೀನ್ ಬರುತ್ತೆ. ಆ ಸೀನ್ ಒಳಗಡೆ ಒಂದು ಡೋರ್ ತಕೊಂಡು ಹೊಡಿಕೋಯ್ತಾನೆ. ಆ ಡೋರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಒಬ್ರು ತಾಯಿ ಒಂದು ಮಗು ಹಿಡ್ಕೊಂಡಿರೋದು. ಸೊ ರೆಪ್ರೆಸೆಂಟೇಟಿಂಗ್ ಏನು, ಅಲ್ಲೂ ನೀ ಏನಪ್ಪ ಅದು ಉಪ್ಪಿಟ್ಟು ಕೂಡ ತುಂಬ ಸರಿ ಮೆನ್ಷನ್ ಮಾಡ್ತಾರೆ, ಯೋಚನೆ ಮಾಡಬೇಡ ಅಂತ. ಯೋಚನೆ ಮಾಡದೇ ಇದ್ರೆ ಈ ಏನಪ್ಪ ಅದು ಫ್ಯಾಂಟಸಿ ವರ್ಲ್ಡಿಂದ ಅವನು ರಿಯಾಲಿಟಿಗೆ ಎಸ್ಕೇಪ್ ಆಯ್ತಾನೆ ಅನ್ನೋದೊಂದು ಮೆಟ್ರಿಕ್ಸ್ದು ಒಂದು ಥಿಯರಿಯಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿರೋದು. ಅವ್ರು ಅದಕ್ಕೆ ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಾವು ಬರೀ ಯೋಚನೆ ಮಾಡ್ಕೊಂಡು ಕೂತ್ಕೋತೀವಿ, ರಿಯಲ್ ಆಗಿ ಕೆಲಸ ಏನು ಮಾಡ್ಬೇಕು ಅದು ಮಾಡಲ್ಲ. ಮಾಡದೆ ಹೋದಾಗ ಏನಾಗುತ್ತೆ, ನೀವು ಅದೇ ಪ್ರಪಂಚದಲ್ಲೇ ಉಳ್ಕೊಂಡಿರ್ತೀರ, ನೀವು ಬೇರೆ ಪ್ರಪಂಚಕ್ಕೆ ಹೋಗೋಕ್ಕಾಗಲ್ಲ. ಅದನ್ನೇ ಮೋಕ್ಷ ಸಿಗೋದು ಅಂತಾರಲ್ಲ, ಇಟ್ಸ್ ನಥಿಂಗ್ ಬಟ್ ಬೇರೆ ಪ್ರಪಂಚಕ್ಕೆ ಹೋಗೋದು, ಅಂದರೆ ಬೇರೆ ಯೂನಿವರ್ಸ್ಗೆ ಹೋಗೋದು, ಈ ಯೂನಿವರ್ಸ್ನ ಬಿಟ್ಟು. ಅದನ್ನೇ ಅವರು ಇಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿರೋದು. ಉಪ್ಪಿಟ್ಟು ಇಂದ ಎಸ್ಕೇಪ್ ಆಗಿದ್ದು ನೀನು ಯು ಐ ವರ್ಲ್ಡಲ್ಲಿ ಕಾಣಿಸ್ಕೊತಾನೆ. ಯು ಐ ವರ್ಲ್ಡಲ್ಲಿ ಹೆಂಗೆ ಕಾಣಿಸ್ಕೊತಾನೆ ಅಂದರೆ ಸ್ಟಾರ್ಟಿಂಗ್ ಸೀನ್, ಉಪೇಂದ್ರ ಅವರ ಸ್ಟಾರ್ಟಿಂಗ್ ಸೀನೇ ಒಂದು ಸೀನ್ ಬರುತ್ತೆ. ಅದರಲ್ಲಿ ಅವರು ಕಬ್ಬನದ ಕೈಲಿ ಜನದ ಕೈಲಿ ಹೊಡೆಸ್ಕೊತಾ ಇರ್ತಾರೆ. ಅವನನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಕತ್ತನ್ನು ನೋಡ್ರಿ, ಆ ಕತ್ತೈತಲ್ಲವ ಅಲ್ಲಿ ಡಾಲರ್ ಇಲ್ಲ, ಡಾಲರಲ್ಲಿ ಕತ್ತಲ್ಲಿ ಒಂದು ಇದೈತೆ. ನಾವು ಸತ್ಯ ಆಗಿದ್ರೆ ಅವ್ನ ಕತ್ತತ್ರ ಆ ಕತ್ತ ಡಾಲರಲ್ಲಿ ಐ ಅಂತ ಬರ್ದಿರ್ಬೇಕಾಗಿತ್ತು. ಬಟ್ ಇಲ್ಲಿ ಐ ಅಂತ ಇಲ್ಲ, ಅವ್ನು ನಾರ್ಮಲ್ ಪೆಂಡೆಂಟ್ ಥರ ಕಾಣಿಸುತ್ತೆ. ರೆಪ್ರೆಸೆಂಟೇಟಿಂಗ್ ಏನು, ಇವನು ಸತ್ಯ ಅಲ್ಲ, ಇವನು ನೀನು ಅನ್ನೋ ಕ್ಯಾರೆಕ್ಟ್ರು. ಆ ನೀನು ಅನ್ನೋ ಕ್ಯಾರೆಕ್ಟ್ರು ಇವ್ರ ಒದೆ ತಿಂತಾನೆ. ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ತಲೆ ಮೇಲೆ ರಕ್ತ ಬರ್ತಾ ಇರುತ್ತೆ ಒಂದು ಸೈಡಲ್ಲಿ. ಆ ರಕ್ತ ಬರ್ತಾ ಇರೋದು ಗಾಯ ಒಣಗಿದ ಮೇಲೆ ಗಾಯ ಆಗಿ ಉಳ್ಕೊಳ್ಳುತ್ತೆ. ಅವನು ಕಲ್ಕಿ ಆದಾಗ ಆ ಗಾಯ ಒಂದು ತಲೆ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾರು ಕಲ್ಕಿ, ಯಾರು ಸತ್ಯ, ಯಾರು ಸುಳ್ಳು ಅನ್ನೋದು ನಿಮ್ಗೊಂದು ಸ್ವಲ್ಪ ಐಡಿಯಾ ಸಿಗೋಕ್ಕೋಸ್ಕರ. ಸೊ ಈಗ ನೀನು ಅನ್ನೋ ಕ್ಯಾರೆಕ್ಟ್ರು ಒದೆ ತಿನ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಯೋಚನೆಗೆ ತುಳ್ಕಾಗ್ತಾನೆ. ಈ ಜನ ಏನು ಅವ್ರಿಗೋಸ್ಕರ ನಾನು ಇಷ್ಟೆಲ್ಲ ಮಾಡಿದೆ, ಆದರೂ ಜನ ಸರಿ ಹೋಗ್ತಾ ಇಲ್ವಲ್ಲ, ಏನಿದು ಯಾರು ರೆಡಿ ಆಗಿಲ್ವಲ್ಲ ಅವ್ರವ್ರ ಜವಾಬ್ದಾರಿನ ತೊಗೊಳಕ್ಕೆ ಅಂತ ಒಂದು ಯೋಚನೆಗೆ. ಯಾವತ್ತೂ ಲೈಫಲ್ಲಿ ಯೋಚನೆ ಮಾಡ್ದಿರೋ ನೀನು ಫಸ್ಟ್ ಟೈಮ್ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗಲೇ ಕ್ರಿಯೇಟ್ ಆಗೋದು ಮತ್ತು ಸತ್ಯ ಮತ್ತು ಸುಳ್ಳು. ಆ ಸುಳ್ಳು ಇಸ್ ನನ್ ಅದರ್ ದನ್ ಕಲ್ಕಿ ಹಿಮ್ಸೆಲ್ಫ್. ಸೊ ನೀನೇ ನಿಜವಾದ ಕಲ್ಕಿ, ಅವನೇ ತಲೆಯಲ್ಲಿ ಓಡೋದು ಸ್ಟಾರ್ಟ್ ಆಗೋದು. ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ತಲೆ ಮೇಲ್ಗಡೆ ಇರೋ ಕ್ರ್ಯಾಕ್ನ ನೀವು ಗ್ಯಾಪ್ನ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಯಾರು ಒರಿಜಿನಲ್ಲು ಯಾರು ಡೂಪ್ಲಿಕೇಟು ಅಂತ. ಸೊ ಯಾವಾಗ ಸುಳ್ಳಿನ ತಲೆ ಮೇಲೆ ಮಾರ್ಕ್ ಇರಲ್ವೋ ಮತ್ತು ಸತ್ಯನ ತಲೆ ಮೇಲೆ ಮಾರ್ಕ್ ಇರುವೋ ಅವರೆಲ್ಲ ಬರೀ ಇಮ್ಯಾಜಿನೇಷನ್ ಅಷ್ಟೇ. ರಿಯಾಲಿಟಿಲಿರೋದು ಒಬ್ಬನೇ, ಅವನೇ 2 ಕ್ಯಾರೆಕ್ಟರ್ನು ಒಟ್ಟಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಥರ ಪ್ಲೇ ಮಾಡ್ತಿದ್ದ ಅಷ್ಟೇ. ಒಳಗಡೆ ಅವನ ಬ್ರೈನ್ ಒಳಗಡೆ ಸತ್ಯ ಮತ್ತು ಸುಳ್ಳು ಅನ್ನೋದು ಸಮರ ನಡೀತಿತ್ತು. ಇದೊಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಯು ಐ ವರ್ಲ್ಡಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಹೇಳಿದ್ದು ನಾನು ಇದು ಕನೆಕ್ಷನ್ ಐತೆ ಅಂತ ಸ್ಟಾರ್ಟಿಂಗಿಂದನು. ಎಷ್ಟೋ
ಎಷ್ಟೊಂದು ಜನಕ್ಕೆ ಈಗಲೂ ದೇವ್ರು ಕಾಣಿಸ್ತಿಲ್ಲ ಅನ್ಸುತ್ತೆ. ಈಗ ಹಾಕ್ತೀನಿ ನೋಡಿ ಫೋಟೋ, ಈ ಡೈರೆಕ್ಟರ್ ಫೋಟೋನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ತಲೆ ಮೇಲೆ ರೆಡ್ ಕಲರ್ ಕ್ಯಾಪು, ವೈಟ್ ಕಲರ್ ಶರ್ಟು ಮತ್ತೆ ಆರೆಂಜ್ ಕಲರ್ ಟೀ ಶರ್ಟು, ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ದೇವ್ರದು ತಿಮ್ಮಪ್ಪನ ನಾಮ ತರ ಕಾಣಿಸ್ತೈತೆ. ಈ ರೆಪ್ರೆಸೆಂಟೇಟಿಂಗ್ ಏನು ಗೊತ್ತಾ, ನಮ್ಮ ಡೈರೆಕ್ಟರ್ ನಿಜವಾದ ದೇವರು ಅಂತ. ಯಾಕೆಂದ್ರೆ ಅವನೇ ಇಷ್ಟು ನೋಡಿ, ನೀನು ಅನ್ನೋ ಕ್ಯಾರೆಕ್ಟರ್ ಅಂತೆ, ಅವನ ತಲೆಗಡೆ ಇವೆಲ್ಲ ಬರುತ್ತಂತೆ, ಒಂದು ಪೂರ್ತಿ ಕತೆ ಬರೆದಿದ್ದವನು. ಒಂದು ಆ ಥರನೂ ನೋಡ್ಬೋದು. ಕತೆ ಕ್ರಿಯೇಟ್ ಮಾಡಿದ ಡೈರೆಕ್ಟ್ರು, ಸೊ ಅವನು ಜೀವ ಕೊಟ್ಟಿದ್ದೆ ಈ ಡೈರೆಕ್ಟ್ರು, ಅಲ್ಲಿಗೆ ದೇವರಾದಂಗೆ ತಾನೆ ಒಂದ್ ಕಡೆಯಿಂದ. ಇನ್ನೊಂದ್ ಕಡೆ ನೋಡೋದಾದ್ರೆ ಈ ಡೈರೆಕ್ಟರ್ ಫಸ್ಟ್ ಒಂದು ಕತೆನ ಕ್ರಿಯೇಟ್ ಮಾಡ್ತಾನೆ, ಆಮೇಲೆ ಆ ಕತೆನ ಅಬ್ಸರ್ವ್ ಮಾಡ್ತಾನೆ, ಅದಾದ್ಮೇಲೆ ಏನಪ್ಪ ಅದು ಲಾಸ್ಟ್ ಎಂಡಿಂಗ್ ಅಲ್ಲಿ ಈ ಕತೆನೇ ಸರಿ ಇಲ್ಲ ಅಂದ್ಬಿಟ್ಟು ಅದನ್ನೇ ಅರ್ದ್ಬಿಟ್ಟು ಸುಟ್ಟಾಕ್ತಾನೆ. ಈ ಗಾಡ್ ಫುಲ್ ಫಾರ್ಮ್ ಏನು, ಜನರೇಟರ್, ಅಬ್ಸರ್ವರ್ ಅಂಡ್ ಡಿಸ್ಟ್ರಾಯರ್ ಅಂತ. ಈ ಮೂರನ್ನು ಕಂಬೈನ್ ಮಾಡಿದ್ರೆ ಏನಾಗುತ್ತೆ, ಗಾಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನಮ್ಮ ಡೈರೆಕ್ಟರ್ ಗಾಡು, ಕರೆಕ್ಟಾ? ಡೈರೆಕ್ಟರ್ ಉಪೇಂದ್ರ ಗಾಡ್ ಆದ್ರೆ ಅವ್ನ ಮೇಲ್ಗಡೆ ಕೂತಿರೋ ರಿಯಲ್ ಸ್ಟಾರ್ ಉಪೇಂದ್ರ, ಅವ್ರ ಅಲ್ಲಿಗೆ ಸುಪೀರಿಯರ್ ಗಾಡು. ಅಂಡರ್ಸ್ಟ್ಯಾಂಡ್? ಅದ್ರ ಜೊತೆ ನಾವುಗಳು ಕೂತಿದ್ದೀವಿ. ಸೊ ಇಂಡೈರೆಕ್ಟ್ ರೆಪ್ರೆಸೆಂಟೇಟಿವ್ ಅಂದ್ರೆ ನಾವುಗಳು ದೇವ್ರುಗಳ ಥರನೇ. ಆದರೆ ನೀವು ಆ ವರ್ಡ್ಗಳನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀರ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಕತೆ ಬರೀತೆ, ಆ ಕತೆಗೆ ನೀನೇ ದೇವರು. ಆ ಕಥೆಯಲ್ಲಿರೋ ಕ್ಯಾರೆಕ್ಟರ್ ಗೊತ್ತಿಲ್ಲ, ಯಾವ ಸುಮ್ಮನೆ ಉಟ್ಬಿಟ್ಟಿದ್ದೀವಿ, ನಾವು ಏನೋ ಮಾಡ್ತಾ ಇದೀವಿ ಅಂತ ಮಾಡ್ತಾ ಇರ್ತಾರೆ. ಬಟ್ ಅದನ್ನ ನೀವು ತಾನೇ ಕ್ರಿಯೇಟ್ ಮಾಡಿದ್ದು. ಒಂದು ಇನ್ನೊಂದೇನು ಅಂದರೆ, ಇದೇ ಥರ ಸೇಮ್ ನಮ್ಮ ಮೇಲ್ಗಡೆ ಕೂತಿರೋ ದೇವರು ಆಗಿರ್ಬೋದು, ಅವನು ಒಂದು ಕತೆ ಬರೀತಾ ಇರ್ಬೋದು, ನಾವೆಲ್ಲ ಪಾತ್ರಧಾರಿಗಳು, ಸುಮ್ಮನೆ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡ್ತಾ ಇದ್ದೀವಿ. ಮತ್ತು ನೀನೇನಕ್ಕೆ ಎದುರ್ಕೋತೀಯ ಅಂತ ಅವ್ರು ಅದನ್ನೇ ತೋರಿಸ್ತಾ ಇರೋದು. ಆ ಹುಡುಗಿರು ಯಾಕೆ ಕಿಸ್ ಮಾಡಿದ್ರು, ಆ ಹುಡುಗ ಯಾಕೆ ಚಿನ್ನ ಗಿನ್ನೆಲ್ಲ ಕೊಟ್ಬಿಟ್ಟು ಹೊಂಟೋಗೋದು, ಏನಕ್ಕೆ ಅಂದರೆ ಅವ್ನಿಗೂ ಲಾಸ್ಟಲ್ಲಿ ರಿಯಲೈಸ್ ಆಗುತ್ತೆ ದಟ್ ನಾವೆಲ್ಲ ಕ್ಯಾರೆಕ್ಟರ್ಗಳು, ದೇವ್ರು ಆಡಿಸ್ತಾರೆ, ನಾವು ಆಡ್ತೀವಿ ಅಂತ. ಕೆಟ್ಟದ್ದು ಒಳ್ಳೇದು ಅನ್ನೋದು ನಮ್ಗೆ ಗೊತ್ತಿರಲ್ಲ, ಅವನೇ ಇಷ್ಟ ಬಂದಿದ್ದು ಮಾಡಿಸ್ತಾನೆ. ಅವಾಗ ಅದು ಜನ ಅದನ್ನ ನೋಡ್ಬಿಟ್ಟು ಕೆಟ್ಟದ್ದು ಒಳ್ಳೇದು ಅಂತ ಅವ್ರವ್ರು ಡಿಸೈಡ್ ಮಾಡ್ಕೋತಾರೆ ಹೊರತು ನಮಗೆ ನಾವು ಏನೇ ಮಾಡಿದ್ರೆ ನಮ್ಗೆ ಅದು ಸರಿನೇ ಅನ್ಸುತ್ತೆ. ಇವನ್ ನಾವು ಕೆಟ್ಟದ್ದು ಮಾಡಿದ್ರು ನಮಗೆ ಸರಿ ಅನ್ಸುತ್ತೆ. ಯಾವುದೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಈ ತಪ್ಪು ಅಂತ ಹೇಳ್ದಾಗ ಅದು ತಪ್ಪಾಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಇದನ್ನೇ ಅವರು ತೋರ್ಸಕ್ಕೆ ಟ್ರೈ ಮಾಡ್ತು. ನೀನೇ ಅದಕ್ಕೆ ಉಪೇಂದ್ರ ಅವರು ಪಿಕ್ಚರ್ ಹೇಳಿದ್ರು, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಸೊ ದಿಸ್ ಇಸ್ ವಾಟ್ ಇಟ್ ವಾಸ್ ಆಲ್ ಅರೌಂಡ್. ಸೊ ಇಷ್ಟೇ ಇದ್ದಿದ್ದು ನನ್ನ ಹತ್ರ ಈಗ ಸದ್ಯಕ್ಕೆ. ಸೊ ಕಾಲ್ಡ್ ಇನ್ನೇನಿದ್ರು 4K ಬಂದಾಗ ಇನ್ನೊಂದು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಸೀನ್ ಎಲ್ಲೆಲ್ಲಿ ಬರುತ್ತೆ, ಯಾವ ಕ್ಯಾರೆಕ್ಟರ್ ಏನಕ್ಕೆ ಬಂದರು, ಈ ಕ್ಯಾರೆಕ್ಟರ್ ಏನು, ಆ ಕ್ಯಾರೆಕ್ಟರ್ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ 4K ಬಂದರೆ. ಇಷ್ಟೇ ಸದ್ಯಕ್ಕೆ ಆಗೋದು. ಸೊ ನೋಡಿ, ಎಷ್ಟೊಂದು ಜನ ಲೋಫರ್ ನನ್ನ ಮಕ್ಕಳು ಏನೋ ವ್ಯೂಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಉಪೇಂದ್ರ ಅವ್ರ ಮೇಲೆ ಕಂಟೆಂಟ್ ಮಾಡಿಬಿಟ್ಟು ಅದು ಅಳು ಮುಳು ಕಡ್ಡಿ ಕಸ ನಿಮಗೆ ತೋರಿಸ್ಬಿಟ್ಟು ಇನ್ನೂ ನಿಮ್ಮನ್ನ ಹಾಳು ಮಾಡ್ಬಿಟ್ಟು ಅವ್ರು ಹೇಳ್ಬೇಕು ಅಂದರೆ. ಅವರು ಏನು ಗೊತ್ತಾ, ಉಪೇಂದ್ರ ಏನು ತೋರ್ಸೋಕೆ ಟ್ರೈ ಮಾಡ್ತಾರೆ ಅದನ್ನ ಹೇಳ್ತಲ್ಲ, ಅವ್ರಿಗೆ ಏನು ಅರ್ಥ ಆಯಿತೋ ಅದನ್ನ ಮಾತ್ರ ನಿಮಗೆ ತೋರಿಸ್ತವ್ರೆ. ಸೊ ಉಪೇಂದ್ರ ಅವ್ರಿಗೆ ಏನು ಅರ್ಥ ಆಗೈತೆ, ಉಪೇಂದ್ರ ಏನು ತೋರ್ಸೋಕೆ ಟ್ರೈ ಮಾಡ್ತವ್ರೆ, ಇದು ಇರ್ಗಳು ಯಾರಿಗೂ ಅರ್ಥ ಆಗಿಲ್ಲ. ಸೊ ನನಗೂ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇದ್ರು ಎಷ್ಟಾಗುತ್ತೋ ಅಷ್ಟು ಆಗ್ತೀನಿ. ನಂದು ನೋಡಿ ಗುರು, ನಂದು ಇಷ್ಟೇ ಸಿಂಪಲ್ ಲಾಜಿಕ್ಕು. ಎಲ್ಲರೂ ಮೇಲ್ಗಡೆ ಕೈ ಹಾಕಿದ್ರೆ ನಾನು ಬುಡಕ್ಕೆ ಕೈ ಹಾಕ್ತೀನಿ ಡೈರೆಕ್ಟಾಗಿ. ಸೊ ಅದೇ ನಂದು ಒಂದು ಬ್ಯಾಡ್ ಹ್ಯಾಬಿಟ್ಟು. ಉಪೇಂದ್ರ ಅವ್ರು ಹೇಳ್ತಾರೆ ಗೊತ್ತಾ, ನಾವೆಲ್ಲ ನೋಡಿ ಅವರು ಯಾಕೆ ಈ ಥರ ಉಲ್ಟಂ ಪಲ್ಟಾ ಪಿಕ್ಚರ್ ಮಾಡ್ತಿರ್ತಾರೆ, ನನಗೆ ಬರೋದೇ ಈ ಥರ, ನಾನು ಅದಕ್ಕೆ ಉಲ್ಟಂ ಪಲ್ಟಾ ಪಿಕ್ಚರ್ ಮಾಡ್ತೀನಿ ಅಂತ. ನಾನು ಹಂಗಲ್ಲ, ನಂದು ಹಂಗೆ. ನನಗೆ ಈ ಥರ ಮೇಲೆ ಹೇಳೋಕ್ಕೆ ಬರೋಲ್ಲ, ಹೇಳಿದ್ರೆ ನನಗೆ ಮಾಡೋದೇ ಇಲ್ಲ. ನಾನು ಮೇಲೆ ಹೇಳೋದಾದ್ರೆ ನಾನು ದೇವರನ್ನೆಲ್ಲ ವಿಡಿಯೋಸ್ ಮಾಡಲ್ಲ. ನಾನು ಹಾಕಿದ್ರೆ ಬುಡಕ್ಕೆ ಕೈ ಹಾಕೋದು, ಅಲ್ಲಿಂದನೇ ಎತ್ತೋದು. ಸೊ ಅದಕ್ಕೋಸ್ಕರ ನಾನು ಬುಡಕ್ಕೆ ಕೈ ಹಾಕ್ತೀನಿ. ಅದಕ್ಕೆ ಜನ ಹೇಳ್ತಾರೆ, ಏನು ಗುರು ಅವ್ರ ಮೇಲೆ ಹೇಳಿದ್ರೆ ಇವನ್ನೆಲ್ಲ ತಡೆಯೋಳಿಕೆ ಆಗ್ತಾನೆ ಅಂತ. ಸೊ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ ಅವ್ನು, ಯಾವನವನು ನನ್ನ ಐಡಿಯಾಗಳನ್ನ ಕದ್ಬಿಟ್ಟು ಚೆನ್ನಾಗಿ ವ್ಯೂಸ್ ತಗೋತಾನೆ. ನನಗೆ ಅರ್ಧಾರು ಕೊಡ್ರು ಅಂತ ಕೇಳ್ಕೊತೀನಿ. ನನಗೆ ಅಷ್ಟು ಮಾನ ಮರ್ಯಾದೆ ಇಲ್ವಾ ನಿಮಗೆ? ಅಷ್ಟು ನನಗೊಂದು ಚೂರು ಸಪೋರ್ಟ್ ಮಾಡೋಕ್ಕಾಗಲ್ವಾ? ನಾನು ಕಷ್ಟಪಟ್ಟಿರೋದಕ್ಕಾದ್ರೂ ಪ್ರತಿಫಲ ಕೊಡ್ರೆ, ನಿಮ್ಗೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಲ್ಲ. ನಾನು ಎಷ್ಟು ಮಾಡಿದ್ದೀನೋ ಅದಕ್ಕೆ ಪ್ರತಿಫಲ ಕೊಡಿ ಸಾಕು, ಇನ್ನೇನು ಬೇಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.